ನಮಸ್ತೆ ಮಕ್ಕಳೇ. ನಾವು ಕಳೆದ ತರಗತಿಯಲ್ಲಿ ಭಾರತಕ್ಕೆ ಯುರೋಪಿಯನ್ ಆಗಮನ ಒಂದು ಅಧ್ಯಾಯದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಅದರಲ್ಲಿ 3 ಕರ್ನಾಟಕದ ಯುದ್ಧಗಳ ಬಗ್ಗೆ ನೋಡಿದ್ವಿ. ಸೊ ಅದಾದ ನಂತರದಲ್ಲಿ ಜಯಬೇರಿಯನ್ನು ಸಾಧಿಸಿ ಬಂಗಾಳದ ಕಡೆಗೆ ತಮ್ಮ ಆಳ್ವಿಕೆಯನ್ನು ಮುಂದುವರಿಸಿಕೊಂಡು ಹೋಗುವ ಪ್ರಯತ್ನಗಳನ್ನು ಮಾಡಿದ್ರು. ಅಲ್ಲಿ ದಸ್ತಕಗಳನ್ನು ಕೊಟ್ಟಂತ ಅವಕಾಶಗಳ ಪರವಾನಗಿ ಪತ್ರವನ್ನು ದುರುಪಯೋಗಪಡಿಸಿಕೊಂಡ್ರು. ಇದನ್ನ ಬಹುತೇಕವಾಗಿ ಬಹಳಷ್ಟು ಜನರು ಅಲಿವರ್ದಿ ಖಾನ್ ಇನ್ನು ಮುಂತಾದಂತ ನಾಯಕರುಗಳು ವಿರೋಧಿಸಿದ್ರು. ಸೊ ಇದು ಭಾರತದ ಇತಿಹಾಸದಲ್ಲಿ ಇಂಗ್ಲಿಷ್ ಮತ್ತು ಬಂಗಾಳದ ನಡುವೆ ಒಂದು ಅಲ್ಲಿ ಸಂಘರ್ಷ ಉಂಟಾಗಲಿಕ್ಕೆ ಕಾರಣ ಆಗ್ತಾ ಬಂತು. ಇದು ಇತಿಹಾಸದಲ್ಲಿ ಒಂದು ಮೊದಲ ಆರಂಭದ ಒಂದು ವಿರೋಧ ಅಂತ ಹೇಳಿ ನಾವು ಕರೀಬಹುದಾಗ್ತದೆ ಅನ್ನೋದು. ಭಾರತೀಯರನ್ನು ವಿರೋಧಿಸಿದ್ರು ಅಂತ ಕೆಲಸವನ್ನ ಮೊಟ್ಟ ಮೊದಲಾಗಿ ಮಾಡಿದ್ರು ಅವರ ಒಂದು ಆಡಳಿತವನ್ನ ಅನ್ನೋದು. ಸೊ ಇದು 2 ಮಹತ್ವಪೂರ್ಣವಾದಂತಹ ಘಟನೆಗಳಿಗೆ ಸಾಕ್ಷಿ ಆಗ್ತದೆ. ಅದು ಒಂದು ಪ್ಲಾಸ್ಟಿಕ್ ಕದನ, ಇನ್ನೊಂದು ಯುದ್ಧಗಳು ಬರ್ತದೆ, ಬಕ್ಸರ್ ಕದನ. ಸೊ ಅದರಲ್ಲಿ ಮೊದಲನೇದು ಪ್ಲಾಸ್ಟಿಕ್ ಕದನ ನೋಡೋಣ. ಸೊ 1757ರಲ್ಲಿ ಈ ಒಂದು ಕದನ ಆರಂಭವಾಗ್ತದೆ. ಇಲ್ಲಿ ಬಂಗಾಳದ ನವಾಬನಾದಂತಹ ಅಲಿವರ್ದಿ ಖಾನನು 1756ರಲ್ಲಿ ನಿಧನ ಆಗ್ತಾನೆ. ಯಾಕೆಂದ್ರೆ ವಿರೋಧಿಸಿದ್ದ. ಸೊ ಅನಾರೋಗ್ಯದ ಕಾರಣದಿಂದ ನಿಧನ ಆಗ್ತಾನೆ. ಸೊ ಇದಾದ ನಂತರದಲ್ಲಿ ಅವನ ಮೊಮ್ಮಗನಾಗಿರ್ತಕ್ಕಂತಹ ಸಿರಾಜ್ ಉದ್ದೌಲ್ ಅಧಿಕಾರಕ್ಕೆ ಬರ್ತಾನೆ. ಇಲ್ಲಿ ಇದೆಯಲ್ಲ, ಇದು ಫೋಟೋ ಇದೆಯಲ್ಲ, ಸಿರಾಜ್ ಉದ್ದೌಲ್ ಅವನ ಅಧಿಕಾರಕ್ಕೆ ಬರ್ತಾನೆ. ಅಧಿಕಾರಕ್ಕೆ ಬಂದ ಮೇಲೆ ಯುವ ನವಾಬನಾದಂತಹ ಈ ಸಿರಾಜ್ ಉದ್ದೌಲ್ನಿಗೂ ಮತ್ತು ಬ್ರಿಟಿಷರಿಗೂ 1757ರಲ್ಲಿ ಇತಿಹಾಸದಲ್ಲಿ ಪ್ರಸಿದ್ಧವಾದಂತಹ ಪ್ಲಾಸ್ಟಿಕ್ ಕದನ ಎನ್ನುವಂಥದ್ದು ಆರಂಭವಾಗ್ತದೆ. ಸೊ ಈ ಒಂದು ಪ್ಲಾಸ್ಟಿಕ್ ಕದನಕ್ಕೆ ಏನೇನು ಕಾರಣಗಳು ಅನ್ನುವಂಥದ್ದು ನೋಡೋದ್ರೆ, ಈಗ ಆಲ್ರೆಡಿ ಮುಖ್ಯವಾಗಿ ನಿಮ್ಮನ್ನೇ ಕೇಳಿದ್ರೆ ಹೇಳ್ತೀನಿ. ಮೊದಲನೇದು ಏನು ಕಾರಣಪ್ಪ ಅಂದ್ರೆ, ಎಸ್ ವೆರಿ ಗುಡ್, ದಸ್ತಕಗಳ ದುರುಪಯೋಗ. ಕಂಪನಿಯು ವ್ಯಾಪಾರಕ್ಕಾಗಿ ನೀಡಿದಂಥ ದಸ್ತಕಗಳನ್ನು ಬ್ರಿಟಿಷ್ ನೌಕರರು ದುರುಪಯೋಗ ಪಡಿಸಿಕೊಳ್ಳುವ ಮೂಲಕ ರಾಜ್ಯದ ಬೊಕ್ಕಸಕ್ಕೆ ಅಂದ್ರೆ ಬಂಗಾಳದ ಬೊಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡ್ತಾ ಇದ್ರು. ಸೊ ಇದನ್ನ ವಿರೋಧಿಸಿದೆ ಬಹುತೇಕವಾಗಿ ಅದರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಾಯಕರುಗಳು ಅನ್ನುವಂಥದ್ದು ಕೂಡ. ಸೊ ಇದು ಕೂಡ ಅಲ್ಲಿರುವ ನವಾಬನಾಗಿ ಬಂದಂತಹ ಸಿರಾಜ್ ಉದ್ದೌಲ್ನವನ್ನ ಕೆರಳಿಸಿತ್ತು. ನೋಡಿ, ಇಲ್ಲಿಂದ ಬಂದಂಥವರು ಕೊಟ್ಟಂತ ಪರವಾನಗಿ ಪತ್ರ ದುರುಪಯೋಗ ಪಡಿಸಿಕೊಂಡಿರುವಂಥದ್ದು ಸಿಟ್ಟಿಗೆ ಕಾರಣ ಆಗಿತ್ತು. ಇದೇ ಒಂದು ಕಾರಣ ಆಗಿತ್ತು ಪ್ಲಾಸ್ಟಿಕ್ ಕದನಕ್ಕೆ. ಎರಡನೇದು, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿಯನ್ನ ಮಾಡಿದ್ರು. ನೋಡಿ, ಅಲ್ಲಿ ಬಂದಂತ ಸುತ್ತಮುತ್ತ ಕೋಟೆಗಳನ್ನ ಕಟ್ಕೊಂಡಿದ್ರಲ್ಲ, ಕೇಳದೆ ಅಲ್ಲಿ ಕೋಟೆಗಳನ್ನ ದುರಸ್ತಿ ಮಾಡ್ತಕ್ಕಂಥದ್ದು, ಅಲ್ಲಿ ಬೇಕಾದಷ್ಟು ವಸ್ತುಗಳನ್ನ ಸ್ಟಾಕ್ ಮಾಡ್ತಕ್ಕಂಥದ್ದು, ಮದ್ದು ಗುಂಡುಗಳು ಇವೆ ಅನಾವಶ್ಯಕವಾದಂಥ ವಸ್ತುಗಳನ್ನ ಸ್ಟಾಕ್ ಮಾಡ್ತಕ್ಕಂಥದ್ದನ್ನ ಅಲ್ಲಿ ದುರುಪಯೋಗ ಪಡಿಸ್ಕೊಂಡ್ರು. ಒಂದ್ ಕಡೆ ಅದನ್ನ ಮಾರ್ಕೊಳ್ಳೋದು ಒಂದ್ ಕಡೆ ಆದ್ರೆ, ಇಲ್ಲಿ ಮುಕ್ತ ವ್ಯಾಪಾರ ಇದೆ ಅಂತೇಳಿ ಎಷ್ಟು ಬೇಕಾಷ್ಟು ಮದ್ದು ಗುಂಡುಗಳು ಎಲ್ಲವನ್ನು ಸ್ಟಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾ ಬಂದ್ರು. ಸೊ ಇದಾಗಿ ಬ್ರಿಟಿಷರು ಫ್ರೆಂಚರ ಭಯದಿಂದ, ಫ್ರೆಂಚರನ್ನು ಕೂಡ ಅಲ್ಲಿ ಸೋಲಿಸಬೇಕು ಅನ್ನೋದು ಅವ್ರ ಕಡೆ ಇತ್ತಲ್ವಾ, ಹಂಗಾಗಿ ಆ ಫ್ರೆಂಚರ ಅವರಿಗೆ ಬಹುತೇಕವಾಗಿ ಇವ್ರು ಯಾರ ಲೆಕ್ಕಕ್ಕೆ ಇರಲಿಲ್ಲ. ಇವ್ರು ಹೆಂಗಾರ ಮಾಡಿ ಪ್ಲಾನ್ ಮಾಡಿ ಹೊಡಿಬೋದು ಅಂತ ಮಾಡ್ಕೊಂಡಿದ್ರು. ಫ್ರೆಂಚರ್ನು ಕೂಡ ಹೊಡಿಬೇಕಂತ ಇತ್ತಲ್ಲ. ಸೊ ಹಂಗಾಗಿ ಮದ್ದು ಗುಂಡುಗಳನ್ನ ಸ್ಟಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾ ಬಂದ್ರು. ಹಾಗಾಗಿ ಫ್ರೆಂಚರ ಭಯದಿಂದ ಕಲ್ಕತ್ತಾ ಕೋಟೆಯನ್ನು ಸಂಪೂರ್ಣವಾಗಿ ಬಲಪಡಿಸುವಂತಹ ಕೆಲಸಗಳನ್ನು ಮಾಡಿದ್ರು. ಅಲ್ಲಿ ಫಿರಂಗಿಗಳನ್ನು ಇಡತಕ್ಕಂಥದ್ದು, ಅನುಮತಿ ಪಡೆಯದೆ ಕೋಟೆಗಳನ್ನು ದುರಸ್ತಿ ಮಾಡಿಸಿದ್ರಿಂದ ಫಿರಂಗಿಗಳನ್ನ ತೆಗೆದು ಹಾಕ್ಲಿಕ್ಕೆ ಸಿರಾಜ್ ಉದ್ದೌಲ್ ಸೂಚನೆ ಕೊಡ್ತಾ, ಅಲ್ಲಿ ಫಿರಂಗಿಗಳನ್ನು ತೆಗೆದಾಕ್ರಿ, ಅಲ್ಲಿ ಇಟ್ಕೊಳಂಗಿಲ್ಲ, ಪರ್ಮಿಷನ್ ಇಲ್ದಲೆ ನೀವು ಮಾಡ್ತಾ ಇದ್ರಿ, ಇದನ್ನ ಪಾಲಿಸ್ಬೇಕು ನೀವು ಅಂತೇಳಿ ಸಿರಾಜ್ ಉದ್ದೌಲ್ನ ಆದೇಶ ಕೊಟ್ಟರು ಕೂಡ ಅದನ್ನ ಮೀರಿ ಇವರು ಅಲ್ಲಿ ಫಿರಂಗಿಗಳನ್ನ ಮದ್ದು ಗುಂಡುಗಳನ್ನ ಸ್ಟಾಕ್ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಿದ್ರು. ಹಾಗಾಗಿ ಇದು ಕೂಡ ಆ ಒಂದು ಸಿರಾಜ್ ಉದ್ದೌಲ್ನ ಆಕ್ರೋಶಕ್ಕೆ ಕಾರಣ ಆಯ್ತು. ಹಾಗಾಗಿ ಇದು ಪ್ಲಾಸ್ಟಿಕ್ ಕದನಕ್ಕೆ ಒಂದು ಮುಖ್ಯ ಕಾರಣ ಆಗಿ ನಮಗೆ ಕಂಡು ಬರ್ತದೆ. ಮೂರನೇದು, ಕಪ್ಪು ಕೋಣೆ ದುರಂತ. ಇದು ಇತಿಹಾಸದಲ್ಲಿ ಬಹಳಷ್ಟು ದೊಡ್ಡ ಒಂದು ಚುಕ್ಕಿ ಅಂತೇಳಿ ಕರಿಬಹುದು. ನಾವು ಬಹುತೇಕವಾಗಿ ಇತಿಹಾಸದಲ್ಲಿ ಒಂದು ದೊಡ್ಡ ಘಟನೆ ಇದು ಅಂತೇಳಿ ಗುರುತಿಸಬಹುದಾಗ್ತದೆ. ಹಾಗಾಗಿ ಯಾವಾಗ ಅವನ ಮಾತನ್ನ ಧಿಕ್ಕರಿಸಿ ಹೋದ್ರು ಬ್ರಿಟಿಷರು, ಅಂತ ಸಂದರ್ಭದಲ್ಲಿ ಸಿರಾಜ್ ಉದ್ದೌಲ್ನು ಪೋರ್ಟ್ ವಿಲಿಯಂ ಕೋಟೆಯನ್ನ ಸುಲಭವಾಗಿ ಗೆದ್ದು ಕೆಲವರನ್ನ ಸೆರೆ ಹಿಡಿತಾರಲ್ಲ. ಪೋರ್ಟ್ ವಿಲಿಯಂ ಕೋಟೆ ಯಾರ್ದು ಇಂಗ್ಲಿಷಿಗೆ ಸಂಬಂಧಪಟ್ಟಂಥದ್ದು. ಪೋರ್ಟ್ ವಿಲಿಯಂ ಕೋಟೆ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿ ಅನೇಕ ಜನರನ್ನ ಸಂಪೂರ್ಣ ಅಲ್ಲಿರ್ತಕ್ಕಂಥ ಬ್ರಿಟಿಷರನ್ನು ಸೋಲಿಸಿ ಅಲ್ಲಿರ್ತಕ್ಕಂಥ ಕೆಲವರನ್ನ ಸೆರೆ ಹಿಡಿಯುವಂಥ ಕೆಲಸವನ್ನು ಮಾಡ್ತಾನೆ. ಸೆರೆ ಹಿಡಿದ್ಬಿಟ್ಟು ಸಿರಾಜನು ಆಕ್ರಮಣದಲ್ಲಿ ಸೆರೆ ಸಿಕ್ಕಂತಹ ಒಟ್ಟು 146 ಬ್ರಿಟಿಷರನ್ನ ಒಂದು ಚಿಕ್ಕ ಕೊಠಡಿಯೊಂದರಲ್ಲಿ ಅವ್ರನ್ನ ಬಂಧಿಸಿಡ್ತಾನೆ. ಅವರಲ್ಲಿ 123 ಮಂದಿ ಆ ಒಂದು ಕೋಣೆಯಲ್ಲಿ ಸತ್ತೋಗ್ತಾರೆ. ಕಪ್ಪು ಕೋಣೆ ಅಂದ್ರೆ ಬಹುತೇಕ ಬಿಸಿಲು ಗಾಳಿ ಏನೂ ಇಲ್ಲದಲ್ಲಿರ್ತಕ್ಕಂಥ ಒಂದು ಕಪ್ಪನೆಯ ಕೋಣೆಯಲ್ಲಿ ಅವ್ರನ್ನ ಬಂಧಿಸಿದ್ರಿಂದ ಉಸಿರಾಟದ ಸಮಸ್ಯೆಗಳಾಗಿ 123 ಜನ ಮಂದಿಯಲ್ಲಿ ಹಸನಿಗ್ತಾರೆ. ಸೊ ಇದನ್ನ ನಾವು ಇತಿಹಾಸದಲ್ಲಿ ಕಪ್ಪು ಕೋಣೆಯ ದುರಂತ ಅಂತೇಳಿ ನಾವು ಅದನ್ನು ಕರಿತೇವೆ. ಇದೊಂದು ನಾವು ಮುಖ್ಯವಾಗಿ ಗಮನಿಸಬೇಕಾಗ್ತದೆ. ಈ ಕಪ್ಪು ಕೋಣೆಯ ದುರಂತ ಯಾವಾಗ ಆಯ್ತು ಆವಾಗ ಬ್ರಿಟಿಷರು ಅವರಿಗೂ ಕೂಡ ರೊಚ್ಚಿಗೆದ್ರು.
ಯಾವ ಕಪ್ಪು ಕೋಣೆ ದುರಂತಕ್ಕೆ ಕಾರಣ ಸಿರಾಜುದ್ದೌಲ್, ಹಾಗಾಗಿ ಸೇಡು ತೀರಿಸ್ಕೋಬೇಕು ಅಂತ ಅವರು ಕೂಡ ಒಂದು ಮನಸ್ಸಿನಲ್ಲಿ ಅನ್ಕೊಂಡ್ರು. ಅದಕ್ಕಾಗಿ ಇದು ಒಂದು ಈ ಒಂದು ಈ ಘಟನೆಯೂ ಕೂಡ ನಮಗೆ ಒಂದು ಕಾರಣ ಆಗ್ತದೆ ಅನ್ನುವಂಥದ್ದು ಕೂಡ. ಹಾಗಾಗಿ ಇದನ್ನ ಬಹುತೇಕವಾಗಿ ಈ ಸುದ್ದಿಯನ್ನು ಕೇಳಿದ್ಮೇಲೆ ಈ ರಾಬರ್ಟ್ ಕ್ಲೈವ್ ಏನಿದ್ದಲ್ಲ ಬಹಳ ಪ್ರಮುಖ ನಾಯಕ ಬ್ರಿಟಿಷರಲ್ಲಿ, ಅವನು ಒಂದು ಉಗ್ರಕೋಪದಲ್ಲಿ ಬಲಿಷ್ಠ ಸೇನೆಯೊಂದಿಗೆ ಬಂಗಾಳಕ್ಕೆ ಬರ್ತಾನ ಸಂದರ್ಭದಲ್ಲಿ ಇದನ್ನು ಸೇಡು ತೀರಿಸ್ಕೋಬೇಕು ಅಂತೇಳಿ ಇದೇ ಅಲ್ಲಿ ಕದನ ಆಗಿ ಮಾರ್ಪಾಡು ಆಗ್ತದೆ. ಸೊ ಈಗ ರಾಬರ್ಟ್ ಕ್ಲೈವ್ ಇಲ್ಲಿದಾನಲ್ಲ ನೋಡಿ, ರಾಬರ್ಟ್ ಕ್ಲೈವ್ ಮೊದಲ ನವಾಬನಾಗಿರ್ತಕ್ಕಂಥ ವಿರೋಧಿಗಳಾಗಿರ್ತಕ್ಕಂಥ ನೋಡಿ, ಮೊದಲು ನವಾಬನು ಫಸ್ಟ್ ಅವನೇನ್ ಮಾಡೋದ ಪ್ಲಾನ್ ಅಂದ್ರೆ, ಈ ನವಾಬನಿಗೆ ಯಾರು ವಿರೋಧಿಗಳಿದ್ದಾರೆ ಅವನು ಫಸ್ಟ್ ಹುಡುಕ್ತ. ಅವರ ವಿರೋಧಿ ಆಗಿರ್ತಕ್ಕಂಥ ಮಾಣಿಕ್ ಚಂದ್, ಓಮಿ ಚಾಂದ ಮತ್ತು ಜಗತ್ ಸೇಠ್, ಬಂಗಾಳದ ಲೇವಾದೇವಿಗಾರರು ಮೊದಲಾದ ಶ್ರೀಮಂತರನ್ನ ತನ್ನ ಕಡೆಗೆ ಸೆಳೆದುಕೊಳ್ಳುವಂಥ ಪ್ರಯತ್ನಗಳು ಮಾಡಿ, ಅದಕ್ಕೆ ಶತ್ರುವಿನ ಶತ್ರು ಮಿತ್ರ ಅಂತ ಕರಿತೀವಿ. ಹಾಗಾಗಿ ಅವರನ್ನ ತಮ್ಮ ಕಡೆಗೆ ಸೆಳೆದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದ್ರು. ನಂತರ ಸಿರಾಜನ ಸೇನಾಧಿಪತಿಯಾಗಿರ್ತಕ್ಕಂಥ ಮೀರ್ ಜಾಫರ್ನಿಗೆ ನವಾಬನನ್ನಾಗಿ ಮಾಡುವ ಆಮಿಷವನ್ನ ಹೊರಡ್ತಾನೆ. ಹಾಗಾಗಿ ಅವನು ಕೂಡ ಆಸೆಗೆ ಬಲಿಬಿದ್ದು ಏನು ಮಾಡೋದು, ಯುದ್ಧದಲ್ಲಿ ತಟಸ್ಥವಾಗಿರ್ಲಿಕ್ಕೆ ರಾಜ್ಯವನ್ನ ಒಪ್ಪಿಸ್ತೀನಿ, ಬಹುತೇಕವಾಗಿ ನಾವು ಯುದ್ಧವನ್ನು ಮಾಡಬೇಕಾದ್ರೆ ನೀವು ತಟಸ್ಥವಾಗಿರಬೇಕು, ಅವ್ರು ರಾಜನಿಗೆ ಸಪೋರ್ಟ್ ಮಾಡಂಗಿಲ್ಲ ಅಂತೇಳಿ ಅವನಿಗೆ ಹಣದ ಆಮಿಷ, ರಾಜ್ಯಗಳ ಆಮಿಷವನ್ನ ಒಡ್ಡಿ ಅವನನ್ನ ತಟಸ್ಥವಾಗಿರುವಂತೆ ಈ ಮೀರ್ ಜಾಫರ್ನಿಗೆ ಅವನು ಸಲಹೆ ಸೂಚನೆಗಳನ್ನು ಕೊಡ್ತಾನೆ, ಈ ರಾಬರ್ಟ್ ಕ್ಲೈವ್. ಹಂಗಾಗಿ ಅವನು ಕೂಡ ಅದಕ್ಕೆ ಆಸೆ ಕಟ್ಟು ಬಿದ್ದು ಬಿಡ್ತಾನೆ. ಸೊ ಹೀಗೆ ಆ ಪ್ಲಾಸ್ಟಿಕ್ ಕದನ ಆರಂಭವಾಗುತ್ತೆ. ರಾಬರ್ಟ್ ಕ್ಲೈವ್ 1757 ಜೂನ್ 23 ಸಿರಾಜುದ್ದೌಲ್ನ ಮೇಲೆ ಕದನವನ್ನು ಸಾರ್ತಾನೆ. ಸೊ ಇದರಲ್ಲಿ ಪ್ಲಾಸಿ ಎನ್ನುವಂಥ ಒಂದು ಪ್ರದೇಶದಲ್ಲಿ ಕದನದಲ್ಲಿ ರಾಬರ್ಟ್ ಕ್ಲೈವ್ ಯೋಚನೆ ಮಾಡಿದ ಹಾಗೆ ಎಲ್ಲವೂ ಕೂಡ ಯೋಜನೆಯನ್ನು ಏನು ಹಾಕೊಂಡಿದ್ದ ಅದೇ ರೀತಿ ಎಲ್ಲ ಯೋಜನೆಗಳು ನಡೆಯುತ್ತೆ. ಸೊ ಹಾಗಾಗಿ ಯುದ್ಧ ಭೂಮಿಯಿಂದ ತಪ್ಪಿಸಿಕೊಂಡಂತ ಇದರಲ್ಲಿ ಸಿರಾಜುದ್ದೌಲ್ ಸೋಲನ್ನು ಅನುಭವಿಸ್ತಾನೆ. ಯುದ್ಧ ಭೂಮಿಯಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾನೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಸಿರಾಜುದ್ದೌಲ್ನನ್ನ ಸೆರೆ ಹಿಡಿದು ಅವನನ್ನ ಮತ್ತೆ ಕೊಲೆಯನ್ನು ಕೂಡ ಮಾಡ್ತಾರೆ. ಸೊ ಹೀಗಾಗಿ ಪ್ಲಾಸಿ ಕದನದಲ್ಲೂ ಕೂಡ ಅವರು ಜಯಬೇರಿಯನ್ನ ಸಾಧಿಸಿದ್ರು. ಇದರ ಪರಿಣಾಮಗಳನ್ನ ನೋಡೋದಾದ್ರೆ, ಸೊ ಈ ಒಂದು ಯುದ್ಧವು ಭಾರತೀಯರಲ್ಲಿದ್ದಂತಹ ಅನೈಕ್ಯತೆ, ಅಸಂಘಟನೆ ಮತ್ತು ಆ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದಂತಹ ಲೋಭಿತನವನ್ನ ಪ್ರದರ್ಶನವನ್ನ ಮಾಡ್ತು. ನೋಡಿ ಹೇಳ್ತಾನೆ, ಮೊದಲನೇ ಈ ಯುದ್ಧವು ಭಾರತೀಯರಿದ್ದ ಐಕ್ಯತೆ ಇರಲಿಲ್ಲ. ಬಹುತೇಕವಾಗಿ ಐಕ್ಯತೆ ಇದ್ದಿದ್ರೆ ಅವ್ರನ್ನ ಸೋಲಿಕ್ಕೆ ಕಾರಣ ಎಲ್ಲಿಂದನೋ ಬಂದಂಥವ್ರು ಸೋರಿಸ್ತಾರೆ ಅಂತ ಯೋಚನೆ ಮಾಡಿದೆ. ಸಂಘಟನೆ ಇರಲಿಲ್ಲ. ಸೊ ಹಾಗಾಗಿ ಆ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದಂಥ ಲೋಭಿತನವನ್ನ ಪ್ರದರ್ಶನವನ್ನು ಮಾಡ್ತೀವಿ. ನೋಡಿ, ಆಸೆ ಬಿದ್ದು ಎಷ್ಟು ಜನ ಅವರಿಗೋಸ್ಕರ ಸಪೋರ್ಟ್ ಮಾಡಿದ್ರು ಅನ್ನುವಂಥದ್ದು ಅದನ್ನು ಪ್ರದರ್ಶನ ಆಗಿದ್ದನ್ನು ನೀವು ಗಮನಿಸಿದ್ರಿ. ಆಮೇಲೆ ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ವೆರಿ ಇಂಪಾರ್ಟೆಂಟ್ ನೋಡಿ, ಇದನ್ನ ಪರಿಣಾಮಗಳು ತುಂಬಾನೇ ಇಂಪಾರ್ಟೆಂಟ್. 3 ವರ್ಷ ಕೇಳ್ತಾನೆ. ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಮೂರನೇದಾಗಿ ಕಂಪನಿಯು ಬಂಗಾಳದ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲಿಕ್ಕೆ ಅನಿರ್ಬಂಧಿತ ಹಕ್ಕನ್ನು ಪಡೆಯುತ್ತೆ. ಯಾಕೆಂದ್ರೆ ಇದು ಸಂಪೂರ್ಣ ಬಂಗಾಳನೇ ಅವ್ರ ವಶ ಆಯ್ತಲ್ವಾ, ಅವ್ರಿಗೆ ಪರವಾನಗಿ ತಗೊಂಡು ಏನ್ ಮಾಡ್ತಾರೆ ಇವಾಗ ಅಲ್ವಾ. ಸೊ ಅನಿರ್ಬಂಧಿತ, ಎಷ್ಟು ಬೇಕಾದ್ರೂ ವ್ಯಾಪಾರ ಮಾಡ್ಕೋಬಹುದು, ಏನ್ ಬೇಕಾದ್ರೂ ವ್ಯಾಪಾರ ಮಾಡ್ಕೋಬಹುದು. ಹಂಗಾಗಿ ನಿರ್ಬಂಧ ಇರಲಿಲ್ಲ ಅಲ್ಲಿ ಅಂತ, ಯಾಕೆಂದ್ರೆ ಎಲ್ಲ ಸಂಪೂರ್ಣ ಜಯಬೇರಿ ಸಾಧಿಸಿದೆ. 4ನೇದು, ಸಿರಾಜನು ಕಲ್ಕತ್ತಾದ ಮೇಲೆ ನಡೆಸಿದಂತಹ ಆಕ್ರಮಣಕ್ಕೆ ಪರಿಹಾರವಾಗಿ ಮೀರ್ ಜಾಫರ್ನನ್ನು ಕಂಪನಿಗೆ 17 ಕೋಟಿ 70 ಲಕ್ಷ ರೂಪಾಯಿಗಳನ್ನು ನೀಡಬೇಕಾಯಿತು. ಮೀರ್ ಜಾಫರ್ನ ಅವನೇ ನವಾಬನಾಗಿದ್ದ, ಅವನೇ ಹೇಳ್ಕೊಂಡಂಗೆ ಕೇಳ್ಕೋಬೇಕಾಗಿತ್ತು. ಹಂಗಾಗಿ ಅದನ್ನ ದಾಳಿ ಮಾಡಿದ್ದಕ್ಕೆ ಈ ನೆಕ್ಸ್ಟ್ ನವಾಬನ್ ಇವನೇ ಆಗಿದ್ದಲ್ವಾ, ಇವನು 17 ಕೋಟಿ 70 ಲಕ್ಷ ರೂಪಾಯಿಗಳನ್ನ ಅವರಿಗೆ ಯುದ್ಧ ಪರಿಹಾರವಾಗಿ ಕೊಡಬೇಕಾಯ್ತು ಮೀರ್ ಜಾಫರ್. ನೋಡಿ, ಅಲ್ಲೂ ಕೂಡ ಲಾಭವನ್ನು ಪಡ್ಕೊಂಡ್ರು. ಸೊ ಆಮೇಲೆ ಮೀರ್ ಜಾಫರನು ಕಂಪನಿ ಮತ್ತು ನೌಕರರ ಕೈಗೊಂಬೆ ಆಗುವ ಮೂಲಕ ನಿರಂತರ ಶೋಷಣೆಗೆ ಒಳಗಾದ. ಸೊ ಯಾಕೆಂದ್ರೆ ಮಾಡಿದವ್ರು ಇವನನ್ನ ನೇಮಿಸಿದವ್ರು ಯಾರಲ್ವಾ, ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾದಂಥ ಪರಿಸ್ಥಿತಿಗೆ ಇವನಿಗೆ ಬಂತು. ಇದರಿಂದ ನವಾಬನ ಬೊಕ್ಕಸ ಬರಿದಾಯ್ತೇ ವಿನಃ ಯಾವುದೇ ದನ ಪಿಚಾಚಿಗಳಾದಂತಹ ಕಂಪನಿಯ ಅಧಿಕಾರಿಗಳ ದೃಶ್ಯ ಮಾತ್ರ ಯಾವುದೇ ಕಾರಣಕ್ಕೂ ತೀರ್ಲಿಲ್ಲ ಇಲ್ಲಿ. ಯಾಕೆಂದ್ರೆ ಅವ್ರು ಲಾಭ ಪಡಿತಾನೆ ಹೋದ್ರು, ಇವನಿಗೆ ಯಾವುದೇ ಲಾಭ ಇಲ್ಲ. ಯಾಕೆಂದ್ರೆ ಎಲ್ಲ ಬಂದಂಥ ಹಣಕಾಸಿನ ವ್ಯವಹಾರವನ್ನು ಅವರಿಗೆ ಒಪ್ಪಿಸ್ಬೇಕಾಗಿತ್ತು. ಹಂಗಾಗಿ ಸೊ ಇಲ್ಲಿ ಬ್ರಿಟಿಷರೇ ಮೆತ್ತು ಮೇಲುಗೈಯನ್ನ ಸಾಧಿಸ್ತಾ ಬಂದ್ರು ಎನ್ನುವಂಥದ್ದು. ಓಕೆ. ಆಮೇಲೆ ಬ್ರಿಟಿಷರು ಮೀರ್ ಜಾಫರನ್ನ ಅಸಮರ್ಥನೆಂದು ಬಿಂಬಿಸಿ ಅವನನ್ನ ನವಾಬನ ಸ್ಥಾನದಿಂದ ಪದಚ್ಯುತಗೊಳಿಸಿ ಅವನ ಅಳಿಯನಾಗಿರ್ತಕ್ಕಂಥ ಮೀರ್ ಕಾಸಿಂನನ್ನ ಬಂಗಾಳದ ನವಾಬನ ಅಂತೇಳಿ ಮತ್ತೆ ಅವನನ್ನು ಚೇಂಜ್ ಮಾಡ್ತಾನೆ. ಮೀರ್ ಜಾಫರ್ ಬದಲು ಮೀರ್ ಕಾಸಿಂ. ಯಾವಾಗ ಇವನು ಪದೇ ದುಡ್ಡು ಕೊಡು ಅಂತ ಕೊಡ್ಬೇಕಾದ್ರೆ ಇವನು ಬಕ್ಕಸದಲ್ಲಿ ಇದ್ದೇ ಕೊಡ್ತಿದ್ದ. ಹಾಗಾಗಿ ಬಕ್ಕಸಕ್ಕೆ ಬರಿದಾಗ್ತಾ ಹೋದಾಗ ಇವನು ಎಲ್ಲಿಂದ ತಂದು ಕೊಡ್ತಾನೆ. ಆವಾಗ ಇವನೇ ಅದನ್ನು ವಿರೋಧಿಸಿದ. ನಮ್ಮನ್ನ ಯಾವಾಗ ವಿರೋಧಿಸಿದ್ರೆ ಇವನ್ನ ಕಿತ್ತಾಕ್ಬಿಟ್ಟು ಮೀರ್ ಕಾಸಿಂನನ್ನ ಮತ್ತೆ ಅಲ್ಲಿ ಏನು ಮಾಡಿದ್ರು, ಆ ನವಾಬನ ಸ್ಥಾನಕ್ಕೆ ತರುವಂಥ ಕೆಲಸಗಳನ್ನು ಮಾಡಿದ್ರು ಎನ್ನುವಂಥದ್ದು ಕೂಡ. ಓಕೆ. ಸೊ ಹೀಗಾಗಿ ಈ ರೀತಿಯಾದಂಥ ಪರಿಣಾಮಗಳನ್ನು ಮುಖ್ಯವಾಗಿ ನಾವು ಗಮನಿಸ್ಬೋದಾಗ್ತದೆ ಮಕ್ಕಳೇ ಅನ್ನುವಂಥದ್ದು ಕೂಡ. ಓಕೆ. ಇಷ್ಟು ನಮಗೆ ಪ್ಲಾಸ್ಟಿಕ್ ಕದನದ ಪರಿಣಾಮಗಳನ್ನು ಗಮನಿಸ್ಬೋದು. ಇದು ವೆರಿ ಇಂಪಾರ್ಟೆಂಟ್, 3 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ.
ಸೊ ಈಗ ನೆಕ್ಸ್ಟ್ ನಮಗೆ ಇನ್ನೊಂದು ಕದನ ಆಗಿರ್ತಕ್ಕಂಥದ್ದು ಬಕ್ಸರ್ ಕದನ. ನೋಡಿ, ಹೀಗೆ ಪ್ಲಾಸಿ ಕದನದಲ್ಲೂ ಕೂಡ ಸಂಪೂರ್ಣ ಜಯಬೇರಿಯನ್ನು ಸಾಧಿಸಿ ಬಂಗಾಳದ ಸಂಪೂರ್ಣ ಹತೋಟಿಯನ್ನು ಬ್ರಿಟಿಷರು ಪಡ್ಕೊಂಡು ಮತ್ತೆ ಅವರ ಆಡಳಿತಾಧಿಕಾರವನ್ನು ಮುಂದುವರೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಿದ್ರು, ಜಯಬೇರಿಯನ್ನು ಸಾಧಿಸಿದ್ರು. ನೆಕ್ಸ್ಟ್ ಇನ್ನೊಂದು ಪ್ರಮುಖ ಕದನವಾಗಿರ್ತಕ್ಕಂಥ ಬಕ್ಸರ್ ಕದನ ನೋಡೋಣ. 1764 ದಿನ ಕಾಲಾವಧಿ. ಇದು ಬಹಳಷ್ಟು ಪ್ರಮುಖವಾದಂತಹ ಒಂದು ಕದನ ಆಗಿರ್ತದೆ. ಸೊ ಇಲ್ಲಿ ಏನಪ್ಪ ಇದು ಬಕ್ಸರ್ ಕದನ ಯಾಕಾಯ್ತು ನೋಡಿ. ಮೀರ್ ಕಾಸಿಂ ಒಬ್ಬ ಸಮರ್ಥ ಆಡಳಿತಗಾರನಾಗಿದ್ದ. ಯಾರು? ಈ ಮೀರ್ ಜಾಫರ್ನ ಬದಲು ಮೀರ್ ಕಾಸಿಂನನ್ನ ಕೂರಿಸಿದ್ರಲ್ವಾ, ಸೊ ಅವನು. ಆ ಮೀರ್ ಕಾಸಿಂ ಒಬ್ಬ ಸಮರ್ಥ ಆಡಳಿತಗಾರನಾಗಿದ್ದ. ಈತನು ಸಹ ಆರಂಭದಲ್ಲಿ ಕಂಪನಿಗೆ ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಕೂಡ ಇದ್ದ, ಬಹುತೇಕವಾಗಿ ಅದನ್ನು ನಿರ್ವಹಿಸ್ತಾ ಇದ್ದ. ಸೊ 2 ಲಕ್ಷ ಪೌಂಡ್ ಹಣದ ಜೊತೆಗೆ ಕೆಲವು ಪ್ರದೇಶಗಳನ್ನು ಕಂಪನಿಗೆ ಅವನು ಕೂಡ ಬಿಟ್ಕೊಟ್ಟಿದ್ದ. ಆದರೆ ಮೀರ್ ಜಾಫರ್ನಂತೆ ಬಹಳಷ್ಟು ದಿನಗಳ ಕಾಲ ಹಾಗೇನೆ ಕೂರಲಿಲ್ಲ. ಶೀಘ್ರವೇ ಮೀರ್ ಕಾಸಿಂ ತನ್ನನ್ನು ಸ್ವತಂತ್ರ ರಾಜನೆಂದು ಅವನು ಭಾವಿಸ್ಕೊಂಡ. ಇನ್ಮೇಲೆ ನಾನು ನವಾಬ ಅಂತಂದ್ರೆ ಅಲ್ಲಿ ನಂದೇ ಆಡಳಿತ ಬರಬೇಕು ಅಂತೇಳಿ ಅವನು ತೀರ್ಮಾನ ಮಾಡ್ಕೊಂಡ. ಹಂಗಾಗಿ ಅದನ್ನ ಸಂಪೂರ್ಣ ಸ್ವತಂತ್ರ ರಾಜ ನಾನು ಅಂತೇಳಿ ಅವನೇ ಭಾವಿಸ್ಕೊಂಡ. ಸೊ ಇಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಏನ್ ಮಾಡಿದ್ರು, ಅದಕ್ಕೆ ಅವನೇನ್ ಮಾಡ್ದ, ದಾಸ್ತಕಗಳ ದುರ್ಬಳಕೆಯನ್ನು ಪರಿಶೀಲಿಸಿ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕಮುಕ್ತ ವ್ಯಾಪಾರ ಅಂತೇಳಿ ಘೋಷಣೆ ಮಾಡ್ತಾನೆ. ಸುಂಕಮುಕ್ತ ವ್ಯಾಪಾರ ಅಂತೇಳಿ ಘೋಷಣೆ ಮಾಡಿ ಎಲ್ಲರಿಗೂ ಅವಕಾಶ ಸುಂಕಮುಕ್ತ ಅಂತೇಳಿ ಘೋಷಣೆ ಮಾಡ್ತಾನೆ. ಇದರಿಂದ ಎಲ್ಲರಿಗೂ ಲಾಭ ಸಿಗಲಿ ಅಂತ. ಇದರಿಂದಾಗಿ ಭಾರತೀಯರು ಸುಂಕವಿಲ್ಲದ ವ್ಯಾಪಾರ ನಡೆಸುವ ಮೂಲಕ ಬ್ರಿಟಿಷರೊಡನೆ ನೇರ ಸ್ಪರ್ಧೆಗೆ ಇಳಿದಾಗ ಎಲ್ರಿಗೂ ಲಾಭ ಸಿಗುತ್ತೆ, ಇದರಿಂದ ನಮ್ಗೆಲ್ಲರೂ ಅನುಕೂಲ ಆಗುತ್ತೆ, ಎಲ್ರಿಗೂ ಭಾರತೀಯರಿಗೆ ಅನುಕೂಲ ಆಗುತ್ತೆ ಅಂತ ಈ ರೀತಿ ಘೋಷಣೆ ಮಾಡಿದ. ಇದು ಬ್ರಿಟಿಷರ ಒಂದು ಸಿಟ್ಟಿಗೆ ಹೇಳುವಂತೆ ಮಾಡ್ತು ಮಕ್ಕಳೇ. ಈಗ ಎಲ್ರಿಗೂ ಅವಕಾಶ ಕೊಟ್ಟ. ಬರೀ ಬ್ರಿಟಿಷರು ಮೊದಲೇ ಅಷ್ಟೇ, ಅವರಿಗೆ ಅವಕಾಶ ಅಷ್ಟೇ ಇದ್ದಿದ್ದು. ಈಗ ಎಲ್ರಿಗೂ ಅವಕಾಶ ಕೊಟ್ಟು ಇದರ ಪರಿಣಾಮವಾಗಿ ಏನಾಯ್ತು, ಬ್ರಿಟಿಷರ ವ್ಯಾಪಾರಕ್ಕೆ ಭಾರಿ ಹೊಡೆತ ಬಿತ್ತು, ಲಾಸ್ ಆಯ್ತು ಅವರಿಗೆ. ಬ್ರಿಟಿಷರಿಗೆ ನವಾಬನನ್ನ ವಿರೋಧಿಸಲಿಕ್ಕೆ ಇದಿಷ್ಟೇ ಸಾಕಾಗಿತ್ತು. ಹಾಗಾಗಿ ಇವನ್ನ ಕಿತ್ತಾಕ್ಬೇಕು ಅಂತ ತೀರ್ಮಾನ ಮಾಡಿ. ಯಾಕಂದ್ರೆ ಇವನ್ನ ಕೂರಿಸ್ತಾರೆ ಅವರು, ಇವನೇ ಈ ರೀತಿ ಮಾಡಿದಾಗ ಅದು ಸಿಟ್ಟಿಗೆ ಹೇಳುತ್ತೆ. ಸೊ ಹಂಗಾಗಿ ಅವ್ರೇನ್ ಮಾಡಿದ್ರು, ಬ್ರಿಟಿಷ್ ಇಷ್ಟೇ ಸಾಕಾಗಿತ್ತು ಇವ್ನ ಕಿತ್ತಾಕ್ಲಿಕ್ಕೆ, ಸರಿಯಾಗಿ ಇವ್ನು ಹೇಳ್ದಂಗೆ ಕೇಳಲ್ಲ ಅನ್ಕೊಂಡು ಅವ್ರೇನ್ ಮಾಡಿದ್ರು, ಇವ್ರನ್ನ ಕಿತ್ತಾಕೋದಕ್ಕೆ ಮುಂದಾಗ್ತಾ ಬಂದ್ರು ಅನ್ನೋದು. ಹಾಗಾಗಿ ಅವರೇ ಮಾಡಿದ್ರು, ಮತ್ತೆ ಮೀರ್ ಕಾಸಿಂನನ್ನ ಕೆಳಗಿಳಿಸಿ ಮತ್ತೆ ಅದೇ ಮೀರ್ ಜಾಫರ್ನ ನವಾಬನನ್ನಾಗಿ ಮಾಡಿದ್ರು. ಸೊ ಬಹುತೇಕವಾಗಿ ಇದು ಇಲ್ಲಿ ತನಕ ಬಹುತೇಕವಾಗಿ ನೀವೇನ್ ಮಾಡ್ಬೋದು, ನಾವು ಪರಿಣಾಮಗಳಲ್ಲಿ ಗಮನಿಸಬಹುದಾಗ್ತದೆ. ಸೊ ಇದು ಬಕ್ಸರ್ ಕದನದಲ್ಲಿ ನಾವು ಮುಖ್ಯವಾದಂಥ ಒಂದು ಘಟನೆಗಳಿವೆ. ಈ ಬಕ್ಸರ್ ಕದನ ಆಗ್ಲಿಕ್ಕೆ ಇದೊಂದು ಮುಖ್ಯ ಘಟನೆಗಳನ್ನ ಗಮನಿಸಬಹುದಾಗ್ತದೆ. ಮೀರ್ ಕಾಸಿಂ ಹೋಗಿ ಮೀರ್ ಜಾಫರ್ ಮತ್ತೆ ಯಾಕೆ ಬಂದ ಅನ್ನುವಂಥದ್ದು ನಿಮಗೆ ಇಲ್ಲಿ ಗಮನಿಸಬಹುದಾಗ್ತದೆ ಅನ್ನೋದು ಕೂಡ. ಸೊ ಹೀಗಾಗಿ ಬ್ರಿಟಿಷರ ಕುಟಿಲತೆಯನ್ನೆಲ್ಲ ಅರಿತಿದ್ದಂಥ ಈ ಮೀರ್ ಕಾಸಿಂನು ಬ್ರಿಟಿಷರ ವಿರುದ್ಧ ಸಂಘಟನಾತ್ಮಕ ಹೋರಾಟವನ್ನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ತಾನೆ. ಸೊ ಇದೇ ಮುಂದೆ ಈ ಬಕ್ಸರ್ ಕದನ ಕಾರಣ ಆಗಿದ್ದು. ಭಾರತೀಯರ ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ಅವನ ಬೆಂಬಲಕ್ಕೂ ಕೂಡ ನಿಂತ್ಕೊಳ್ತಾರೆ, ಸಪೋರ್ಟ್ ಸಿಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಮುಂದುವರೆದಂತಹ ಈ ಮೀರ್ ಕಾಸಿಂ ಮೊಘಲರ ದೊರೆಯಾಗಿರ್ತಕ್ಕಂಥ 2ನೇ ಶಾ ಆಲಂ ನೆನ್ಪಿಟ್ಕೋಬೇಕು, ಮತ್ತು ಔದ್ನ ನವಾಬನಾಗಿರ್ತಕ್ಕಂಥ ಶುಜಾ ಉದ್ದೌಲ್ ಇವರೊಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಯಾಕೆ? ಬ್ರಿಟಿಷರನ್ನ ಸದೆ ಬಡಿಲಿಕ್ಕೆ. ಸೊ ಇದರ ಪರಿಣಾಮವಾಗಿ ಮೀರ್ ಕಾಸಿಂ ನೇತೃತ್ವದ 3 ಸಂಯುಕ್ತ ಸೇನೆಗಳು ಹೇಳ್ತಾನೆ. 3 ಸಂಯುಕ್ತ ಸೇನೆಗಳು ಯಾವಂತ ಗೊತ್ತಾಯ್ತಲ್ಲ. ಸೊ ಇಲ್ಲಿದೆ ನೋಡಿ, ಮೀರ್ ಕಾಸಿಂ ಮತ್ತು 2ನೇ ಶಾ ಆಲಂ ಮತ್ತು ಶುಜಾ ಉದ್ದೌಲ್, 2ನೇ ಶಾ ಆಲಂ ಮತ್ತು ಶುಜಾ ಉದ್ದೌಲ್ ಮತ್ತು ಇನ್ನು ಮೀರ್ ಕಾಸಿಂ, 3ರ ಒಂದು ಸೈನ್ಯಗಳು ಇವ್ರ ನಡುವೆ ಮತ್ತು ಸರ್ ಹೆಕ್ಟರ್ ಮನ್ರೋ ನೇತೃತ್ವದ ಬ್ರಿಟಿಷರ ಸೇನೆಯನ್ನ 1764ರಲ್ಲಿ ಬಕ್ಸರ್ ಎನ್ನುವಂಥ ಒಂದು ಪ್ರದೇಶದಲ್ಲಿ ಇವರೆರಡೂ ಒಂದು ಗುಂಪುಗಳು ಮುಖಾಮುಖಿ ಆಗ್ತವೆ. ಆ ಮುಖಾಮುಖಿಯಾದಂಥ ಯುದ್ಧವೇ ಬಕ್ಸರ್ ಕದನ. ಅಂತಿಮವಾಗಿ ಈ ಒಂದು ಬಕ್ಸರ್ ಯುದ್ಧದಲ್ಲಿ ಮೀರ್ ಕಾಸಿಂ ಸಂಪೂರ್ಣವಾಗಿ ಸೋಲನ್ನು ಅನುಭವಿಸಿ ಪಲಾಯನವನ್ನು ಮಾಡ್ತಾನೆ. ಸೊ ಪಲಾಯನ ಮಾಡಿದಾಗ ಇದರಲ್ಲಿ ಸಪೋರ್ಟ್ ಮಾಡಿದಂಥ ಶಾ ಆಲಂ ಶರಣಾಗತನಾಗ್ತಾನೆ ಬ್ರಿಟಿಷರಿಗೆ. ಸೊ ಶರಣಾಗತನಾದ ಮೇಲೆ ಬ್ರಿಟಿಷರ ಶಕ್ತಿಗೆ ತಡೆಹಿಡುವಂಥ ಈ ಒಕ್ಕೂಟದ ಸಂಪೂರ್ಣ ಪ್ರಯತ್ನ ಇಲ್ಲಿ ವಿಫಲ ಆಗುತ್ತೆ. ಸೊ ಇದರಲ್ಲೂ ಕೂಡ ಬ್ರಿಟಿಷರು ಜಯಬೇರಿಯನ್ನು ಸಾಧಿಸಿದ್ರು. ಸೊ ಇದರ ಪರಿಣಾಮವನ್ನು ನೋಡೋದಾದ್ರೆ ಬಕ್ಸರ್ ಕದನ, ಇದನ್ನು ಕೂಡ ಇಂಪಾರ್ಟೆಂಟ್ ನೋಡ್ಕೋಬೇಕು. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನ 2ನೇ ಶಾ ಆಲಂ ನೀಡಿದ. ದಿವಾನಿ ಹಕ್ಕಿನ ಒಂದು ಜವಾಬ್ದಾರಿಯನ್ನ ಕೊಟ್ಟ ಬಂಗಾಳದಲ್ಲಿ. ಓಕೆ, ಇನ್ನು ಅಲ್ಪ ಸ್ವಲ್ಪ ಬಂಗಾಳ ಉಳಿದಿತ್ತು, ಅದರದ್ದು ಸಂಪೂರ್ಣವಾಗಿ ಅವ್ರಿಗೆ ಸಿಕ್ತು. ಈ ಸಲ 2ನೇ ಶಾ ಆಲಂ ಕೂಡ ಅದನ್ನ ದಿವಾನಿ ಹಕ್ಕು ನೆನ್ಪಿಟ್ಕೋಬೇಕು. ಇದು ವೆರಿ ಇಂಪಾರ್ಟೆಂಟ್. ಎಮರ್ಜೆನ್ಸಿ ಕೇಳ್ತೀನಿ, ನೆನ್ಪಿಟ್ಕೋಬೇಕು. ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಸೊ 2ನೇ ಶಾ ಆಲಂ ಇದನ್ನ ಅವಕಾಶವನ್ನು ಮಾಡಿಕೊಟ್ಟ. ಶಾ ಆಲಂ ಜೊತೆಗೆ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನ ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಸಂಪೂರ್ಣವಾಗಿ ಬಿಟ್ಕೊಡ್ಬೇಕಾಗಿತ್ತು. 26 ಲಕ್ಷ ರೂಪಾಯಿಗಳನ್ನ ಪಡ್ಕೊಂಡು, ಅಂದ್ರೆ ಬ್ರಿಟಿಷರಿಂದ ಪಡ್ಕೊಂಡು ಎಲ್ಲ ಹಕ್ಕನ್ನು ಅವ್ರಿಗೆ ಬಿಟ್ಟು ಕೊಡ್ಬೇಕಾಗಿತ್ತು. ಸೊ ಇಂಥ ಒಂದು ಒಪ್ಪಂದಗಳು ತೀರ್ಮಾನಗಳಾಗ್ತಾ ಬಂತು.
ಸೊ ಮೂರನೇದಾಗಿ ಔದ್ನ ನವಾಬನಾಗಿದ್ದ